ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಾಂಗ್ರೆಸ್ ಮೊದಲೇ ಗೊಂದಲದ ಗೂಡಾಗಿದೆ. ಆದರೆ ಈ ಕಾಂಗ್ರೆಸ್ನ ಗೊಂದಲದ ಬೆಂಕಿಗೆ ಈ ಸಭೆ, ಸುರ್ಜೇವಾಲಾ ಜೊತೆಗಿನ 1-to-1 ಮೀಟಿಂಗ್ ತುಪ್ಪ ಸುರಿತಾ ಇದೆಯಾ? ಸುರ್ಜೇವಾಲಾ ಸಭೆ ಬಳಿಕ ಅಸಮಾಧಾನ ಹೆಚ್ಚಾಗುತ್ತಾ? ಗೊಂದಲ ಬಗೆಹರಿಸೋದಕ್ಕೆ ಅಂತ ಬಂದಿದ್ದಾರೆ ಸುರ್ಜೇವಾಲಾ. ಸಭೆ ಉದ್ದೇಶನೇ ಬೇರೆ, ಆದ್ರೆ ಆಗ್ತಾ ಇರೋದೇ ಬೇರೆ. ಶಾಸಕರಿಗೆ ಸಮಾಧಾನವನ್ನ ಹೇಳ್ತಿಲ್ಲ ಸುರ್ಜೇವಾಲಾ. ಅವರ ಅಭಿಪ್ರಾಯಗಳನ್ನ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಕೇವಲ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದಾರೆ ಸುರ್ಜೇವಾಲಾ. ಶಾಸಕರಿಗೆ ಅನುದಾನದ ಭರವಸೆ ಕೊಡ್ತಿಲ್ಲ. ಅನುದಾನದ ಭರವಸೆ ಸುರ್ಜೇವಾಲಾ ಜವಾಬ್ದಾರಿ ಅಲ್ಲ. ಅನುದಾನ ನೀಡೋದು DCM DKC ಅವರ ಜವಾಬ್ದಾರಿ. ಬರೀ ಅವರು ಶಾಸಕರುಗಳು ಹೇಳಿದಂತಹ ಆಕ್ರೋಶ, ಆಕ್ಷೇಪಗಳನ್ನ ಕೇಳಿಸ್ಕೊಂಡು ನೋಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗಿದ್ರೆ ದಿನೇ ದಿನೇ ಶಾಸಕರ ಮೇಲೆ, ಸರ್ಕಾರದ ಮೇಲೆ, ಸಚಿವರುಗಳ ಮೇಲೆ ನಡೀತಾ ಇರುವಂತಹ ಆಡಳಿತ ವ್ಯವಸ್ಥೆ ಮೇಲೆ ಆಕ್ಷೇಪಗಳನ್ನ ಮಾಡ್ತಾ ಇದ್ರು. ಅದ್ರ ಬೆನ್ನಲ್ಲೇ ಸುರ್ಜೇವಾಲಾ ರಾಜ್ಯಕ್ಕೆ ಬಂದ್ರು, ಮೀಟಿಂಗ್ ನಡೆಸಿದ್ದಾರೆ. ಇನ್ನು ನಾಯಕತ್ವದ ಬಗ್ಗೆ ಸುರ್ಜೇವಾಲಾ ಬಳಿ ಶಾಸಕರುಗಳ ಹೇಳಿಕೆ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಆಗಮನದ ಬೆನ್ನಲ್ಲೇ ನಾಯಕತ್ವದ ಬಗ್ಗೆ ಪ್ರಸ್ತಾಪ ಆಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಹೇಳಿಕೆ ಕೊಡ್ತಿದ್ದಾರೆ ಶಾಸಕರು. ಇಷ್ಟಾದ್ರೂ ಶಾಸಕರಿಗೆ ಯಾವುದೇ ತಾಕೀತು ಮಾಡಿಲ್ಲ ಸುರ್ಜೇವಾಲಾ. ಅಸಮಾಧಾನ ವಿಚಾರದಲ್ಲಿ ಸುರ್ಜೇವಾಲಾರಿಂದ ಯಾವುದೇ ವಾರ್ನಿಂಗ್ ಇಲ್ಲ. ಇಷ್ಟು ದಿನ ಯಾವುದೇ ವೇದಿಕೆ ಇಲ್ಲದೆ ತಣ್ಣಗಿದ್ರು ಶಾಸಕರು. ಇದೀಗ ಸುರ್ಜೇವಾಲಾ ಬಳಿ ತಮ್ಮ ಅಭಿಪ್ರಾಯ ತಿಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಾಯಕತ್ವದ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ವೇದಿಕೆ ಸೃಷ್ಟಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಆ ಗೊಂದಲ ಬಗೆಹರಿಸೋದಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ ಅಂತ ಅನ್ಕೊಳ್ಳಲಾಗಿತ್ತು. ಆದ್ರೆ ಶಾಸಕರೊಂದಿಗಿನ ಈ 1-to-1 ಮೀಟಿಂಗ್ ಏನಿದೆ, ಗೊಂದಲ ಹೆಚ್ಚಿಸ್ತಾ ಇದೆಯಾ ಅಥವಾ ಶಾಸಕರೊಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡಿದಾರಾ? ತಮಗಿರುವಂತಹ ಎಲ್ಲ ನೋವನ್ನ ಹೇಳ್ಕೊಳ್ಳೋದಕ್ಕೆ ಅಥವಾ ನಾಯಕತ್ವ ಬದಲಾವಣೆಯ ಡಿಮಾಂಡ್ ಇಡ್ತಾ ಇದ್ದಾರಾ, ಹೇಗೆ ಅಂತ? ಪ್ರತಿಮಾ, ಕಾಂಗ್ರೆಸ್ನಲ್ಲಿ ಕಳೆದ 2 ವಾರಗಳಿಂದ ಎದ್ದಿರುವಂತಹ ಅಸಮಾಧಾನದ ಗೊಂದಲ ಶಮನ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ ಅನ್ನುವಂಥ ಉದ್ದೇಶದ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಸುರ್ಜೇವಾಲಾ ಅವರು ನಡೆಸ್ತಾ ಇರುವಂತಹ ಶಾಸಕರ ಜೊತೆಗಿನ 1-to-1 ಮೀಟಿಂಗು ಅದು ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂಥ ರೀತಿಯಲ್ಲಿ ಆಗ್ತಾ ಇದೆ. ಪ್ರಮುಖವಾಗಿ ಶಾಸಕರಿಗೆ ಒಂದು ಪ್ರತ್ಯೇಕವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಒಂದು ವೇದಿಕೆ ಇರಲಿಲ್ಲ. ಹೀಗಾಗಿ ಶಾಸಕರು ತಣ್ಣಗೆದ್ರು. ಆದರೆ ಇದೀಗ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಶಾಸಕರು ನೇರವಾಗಿ ಬಂದು ಬಹಿರಂಗವಾಗಿ ಸೇರಿದಂತೆ ಎಲ್ಲವೂ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಶಾಸಕರಿಗೆ ಇದ್ದಂತಹ ಅನುದಾನದ ಕೊರತೆ ಇರಬಹುದು ಅಥವಾ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಇರಬಹುದು, ಇದೆಲ್ಲವನ್ನು ಕೂಡ ಕೇವಲ ಅವರು ಕೇಳಿಸ್ಕೊಳ್ತಿದ್ದಾರೆ ಮತ್ತು ಅದನ್ನ ನೋಟ್ ಡೌನ್ ಮಾಡ್ಕೊಳ್ತಿದ್ದಾರೆ ಹೊರತು ಅದನ್ನ ಶಮನಗೊಳಿಸುವಂತ ಯಾವ ಪ್ರಯತ್ನಗಳು ಕೂಡ ಆಗ್ತಾ ಇಲ್ಲ. ಈಗ ನಿನ್ನೆಯಿಂದ ನಿರಂತರವಾಗಿ ಬಂದಂತ ಎಲ್ಲ ಶಾಸಕರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ ತಕ್ಷಣ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಲಾಗ್ತದೆ. ಆದ್ರೆ ಸುರ್ಜೇವಾಲಾ ಅವರಿಂದಾಗಿ ಯಾವುದೇ ರೀತಿಯ ಸಮಸ್ಯೆ ಬಗೆಹರಿತಾ ಇಲ್ಲ. ಇಲ್ಲಿ ಕೇವಲ ದಾಖಲಿಸಿಕೊಳ್ಳುವಂತ ಕೆಲಸ ಮಾತ್ರ ಆಗ್ತಾ ಇದೆ. ಇದರಿಂದಾಗಿ ಶಾಸಕರಿಗೆ ಅನುದಾನದ ಇರಬಹುದು, ಬೇರೆ ಬೇರೆ ಬೇಡಿಕೆಗಳನ್ನ ಸರಿಪಡಿಸುವಂತ ಕೆಲಸ ಮತ್ತು ಜವಾಬ್ದಾರಿ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ. ಆದರೆ ಸುರ್ಜೇವಾಲಾ ಅವರು ಕೇವಲ ಪಕ್ಷ ಸಂಘಟನೆ ವಿಚಾರದಲ್ಲಿ ಮತ್ತು ಶಾಸಕರ ಅಭಿಪ್ರಾಯವನ್ನು ಪಡೆಯುವಂತಹ ವಿಚಾರದಲ್ಲಿ ಮಾತ್ರ ತಮ್ಮ ಒಂದು ನಿರ್ಧಾರವನ್ನು ಹೇಳ್ತಾ ಇದ್ದಾರೆ. ಅದರ ಹೊರತುಪಡಿಸಿದಂತೆ ಬೇರೆ ಯಾವುದೇ ರೀತಿಯ ಸಮಾಧಾನ ಪಡಿಸುವಂತಹ ಮಾತುಗಳು ಕೂಡ ಸುರ್ಜೇವಾಲಾ ಅವರ ಕಡೆಯಿಂದ ಬರ್ತಾ ಇಲ್ಲ. ಕೇವಲ ದಾಖಲಿಸಿಕೊಳ್ಳುವಂತಹ ಕೆಲಸ ಮಾತ್ರ ಇಲ್ಲಿ ಆಗ್ತಾ ಇರೋದ್ರಿಂದಾಗಿ ಇಷ್ಟು ದಿನ ಕೇವಲ ಹೇಳಿಕೆಗಳಿಗೆ ಸೀಮಿತ ಆಗಿದ್ದಂತಹ ಶಾಸಕರ ಅಸಮಾಧಾನ ಇದಕ್ಕೆ ಒಂದು ಹೊಸ ವೇದಿಕೆ ಸೃಷ್ಟಿಯಾದಂತೆ ಕಂಡು ಬರ್ತಾ ಇದೆ. 4-5 ಶಾಸಕರು ಮಾತ್ರ ಇಷ್ಟು ದಿನ ಹೇಳಿಕೆ ಕೊಡ್ತಾ ಇದ್ರು. ಕೆಲವೊಂದಿಷ್ಟು ಬೆರಳೆಣಿಕೆ ಸಚಿವರು ಮಾತ್ರ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಈಗ ಸುರ್ಜೇವಾಲಾ ಅವರು ಬಂದ ತಕ್ಷಣ ಆ ಮಾತುಗಳಿಗೆ ಹೊಸ ರೂಪ ಸಿಗ್ತಾ ಇದೆ. ಬೇರೆ ಬೇರೆ ನಾಯಕರು ಸುರ್ಜೇವಾಲಾ ಬಂದ ತಕ್ಷಣ ಅದನ್ನ ಅಸಮಾಧಾನ ಶಮನ ಆಗುತ್ತೆ, ಅಲ್ಲಿಗೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಅಂದುಕೊಂಡವರಿಗೆ ಅದರ ವಿರುದ್ಧವಾದಂತಹ ಬೆಳವಣಿಗೆಗಳೇ ಕಂಡು ಬರ್ತಾ ಇದಾವೆ. ಹೀಗಾಗಿ ಎಲ್ಲೋ ಒಂದು ಕಡೆ ಶಾಸಕರ ಅಸಮಾಧಾನವನ್ನ ಸರಿಪಡಿಸಬೇಕಾಗಿದ್ದಂತಹ ಸುರ್ಜೇವಾಲಾ ಅವರ ಮೀಟಿಂಗು ಹೊಸ ರೀತಿಯ ಗೊಂದಲಗಳಿಗೆ ನಾಂದಿ ಹಾಡ್ತಾ ಅನ್ನುವಂತ ಅನುಮಾನಗಳು ಶುರುವಾಗಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH